ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನ್ಯೂ ಚಾನಲ್. ನಾನು ಇವತ್ತು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ. ಇವತ್ತಿನ ವ್ಲಾಗ್ ಯಾವ ಥರ ಇರತ್ತಂತೆ ನೋಡಿ. ವಿಜಿ ಏನೋ ಮಾಡ್ತಾ ಇದ್ದಾಳೆ, ಸ್ನ್ಯಾಕ್ಸು. ಏನು ಮಾಡ್ತಾ ಇದ್ದಾಳೆ ಬನ್ನಿ ನೋಡೋಣ. ಏನು ಮಾಡ್ತಾ ಇದೆಯಾ ವಿಜಿ? ನಾವು ಈವ್ನಿಂಗ್ ಸ್ನ್ಯಾಕ್ಸು ಇದು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀವಿ. ಹೌದಾ, ಸರಿ ಆಯಿತು. ಹೇಗೆ ಮಾಡ್ತೀಯಾ ನಮಗೂ ತೋರಿಸು. ಸ್ಯಾಂಡ್ವಿಚ್ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇಲ್ಲಿ ನೋಡಿ ಇದೆ. ಈರುಳ್ಳಿ, ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಒಂದು ಸೌತೆಕಾಯಿ ಕಟ್ ಮಾಡಿದ್ದೀನಿ, ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿರೋದು, ಟೊಮೊಟೊ ಮತ್ತೆ ಚಿಲ್ಲಿ ಇದನ್ನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ನಾನಿಲ್ಲಿ ಚೀಸು, ಸ್ಲೈಸ್ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಬೇರೆ ಕ್ಯೂಬ್ ತಂದ್ಬಿಟ್ಟು ತುರ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಆಮೇಲಿಂದ ಬಟರು, ಮಯೋನೀಸು, ಬ್ರೆಡ್ ಮತ್ತೆ ಟೊಮೆಟೊ ಕೆಚಪ್, ಇದೆಲ್ಲ ನಾನು ಇವಾಗ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಬನ್ನಿ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋದು ಎಲ್ಲ ಐಟಮ್ಸ್ನೂ ನಾವು ಮಯೋನೀಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಇದೊಂದು 2 ಮಿನಿಟ್ಸಿಂದ ಒಂದು 3 ಮಿನಿಟ್ಸ್ ಇಟ್ಟರೆ ಸಾಕು. ಒಬ್ಬೊಬ್ರು ಇದನ್ನೆಲ್ಲ ವೆಜ್ನೆಲ್ಲ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊತಾರೆ. ಬಟ್ ನಾನೇನು ಮಾಡಿಲ್ಲ. ಈ ಥರನೂ ಚೆನ್ನಾಗಿರತ್ತೆ, ಈ ಥರನೇ ಮಾಡ್ಬೋದು, ಚೆನ್ನಾಗಿರತ್ತೆ, ಏನು ಪರವಾಗಿಲ್ಲ. ನೋಡಿ, ನಾವೆಲ್ಲ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಬ್ರೆಡ್ಗೆ ನಾವೆಲ್ಲ ಈ ತರ ಫಿಲ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಸ್ಲೈಸ್ ಚೀಸ್ ಇಡೋಣ. ಸ್ಲೈಸ್ ಚೀಸ್ ಇಟ್ಬಿಟ್ಟು ಮತ್ತೆ ಒಂದು ಬ್ರೆಡ್ ಫೋಲ್ಡ್ ಮಾಡೋಣ. ತವ ಕಾಯಕ್ಕೆ ಹಾಕಿಟ್ಟಿದ್ದೀನಿ. ನಾವು ಬಟರ್ ಹಾಕೊಳ್ಳೋಣ. ಬಟರ್ ಅಪ್ಲೈ ಮಾಡ್ಕೊಳ್ಳೋಣ. ಬಟರ್ ಅಪ್ಲೈ ಮಾಡಿದ್ಮೇಲೆ ಆ ಬ್ರೆಡ್ನ ರೋಸ್ಟ್ ಆಗೋಕ್ಕೆ ಇಡೋಣ. ಓಕೆನಾ? ಇದು ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿ. ಯಾಕಂದ್ರೆ ನಾವು ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಇದು ತವಾ ಅಲ್ವಾ, ಅದರಲ್ಲಿ ನಿಮ್ಗೆ ಬೇಗ ರೋಸ್ಟ್ ಆಗ್ಬಿಡತ್ತೆ, ಎಲ್ಲ ಸೀದೋಗ್ಬಿಡತ್ತೆ ಬ್ರೆಡ್. ಅದರಿಂದ ನಾವು ಏನಾದ್ರೂ ಸಿಮ್ಮಲ್ಲಿ ಇಟ್ಕೊಂಡ್ರೆ ಇದು ಹಸಿ ವಾಸನೆ ಹೊಡಿಯಲ್ಲ. ವೆಜ್ಜಿಸ್ ಎಲ್ಲ ನಮ್ಗೆ ಹಸಿ ವಾಸನೆ ಹೊಡಿಯೋದಿಲ್ಲ. ಒಂದ್ ಸ್ವಲ್ಪ ಫ್ರೈ ಆಗತ್ತೆ ಬ್ರೆಡ್ ಎಲ್ಲ ನೀಟಾಗಿ. ಆಮೇಲಿಂದ ತಿನ್ನಕ್ಕೂ ಚೆನ್ನಾಗಿರತ್ತೆ, ಹಸಿ ವಾಸನೆ ಹೊಡೆಯಲ್ಲ. ಇದು ಫ್ರೈ ಆದ್ಮೇಲೆ ನಿಮ್ಗೆ ಯಾವ ತರ ಇರೋದಂತ ತೋರಿಸ್ಕೊಡ್ತೀವಿ. ಸ್ಯಾಂಡ್ವಿಚ್ ರೆಡಿ ಆಗಿದೆ ತಿನ್ನಕ್ಕೆ. ಈಗ ನಮ್ಮ ಮೇಘನ್ಗೆ ಟೇಸ್ಟ್ ನೋಡ್ಬಿಟ್ಟು ಔಟ್ ಆಫ್ 10ಗೆ ಎಷ್ಟು ಕೊಡ್ತಾಳೆ ನೋಡೋಣ ಬನ್ನಿ. ಮೇಘ, ಸ್ಯಾಂಡ್ವಿಚ್ ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಹೇಳು ಯಾವ ತರ ಇದೆ ಅಂತ. ಔಟ್ ಆಫ್ 10ಗೆ ಎಷ್ಟು? 10 ಪಕ್ಕ. ಹೊರಗಡೆ ತಿನ್ನೋದಕ್ಕಿಂತ ಚೆನ್ನಾಗಿದೆ. ಒಂದ್ಸಲ ಎಲ್ಲಾರು ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಚಿನ್ನು ಒಂದ್ ಬೈಟ್ ಕೊಡು. ಹೇಗಿದೆ ಚಿನ್ನು ಸ್ಯಾಂಡ್ವಿಚ್? ಹೇಗಿದೆ ಬಬ್ಲು? ಚೆನ್ನಾಗಿದೆ. ಹೇಗಿದ್ಯೋ ಮನು ಸ್ಯಾಂಡ್ವಿಚ್? ಚೆನ್ನಾಗಿಲ್ಲ, ಆವರೇಜ್ ಅಷ್ಟೇ. ಚೆನ್ನಾಗಿಲ್ದೇನೆ 2 ಕೈ ತಿಂತಾ ಇದ್ದೀರಿ ಅಲ್ರಿ ಅಂತ ಕೇಳ ನೀನು. ಹೌದು, ಚೆನ್ನಾಗಿಲ್ದೇನೆ ಎರಡೆರಡು ತಗೊಂಡು ಎರಡೆರಡು ಕೈ ಹಾಕೊಂಡು ತಿಂತಾನೆ. ನಾನು ತಿಂದು ನೋಡ್ತೀನಿ ಇವಾಗ. ಆಕ್ಚುಲಿ ನಾನು ಮಾಡಿರೋದು ನನ್ಗೆ ಇಷ್ಟ ಆಗೇ ಆಗತ್ತೆ. ಚೆನ್ನಾಗಿದೆ. ಸುಮ್ನೆ ಏನು ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗೇ ಐತೆ. ನಾನು ಸಖತ್ತಾಗಿದೆ. ನಾನು ಫಸ್ಟ್ ಆಫ್ ಆಲ್ ಯಾವಾಗೂ ತಿಂದಿಲ್ಲ ಜಾಸ್ತಿ, ಹೊರಗಡೆ ಯಾವಾಗೂ ಒಂದ್ಸಲ ತಿಂದಿದೆ. ಬಟ್ ಅಲ್ಲಿಗಿನ್ನ ಇಲ್ಲಿ ಚೆನ್ನಾಗಿದೆ. ನಾನು ಮಾಡ್ಬೇಕಾದ್ರೆ ನಾನು ತಿನ್ನಲ್ಲ ಅಂತ ಅಂದ್ರು. ಎಷ್ಟು ತಿಂದ್ರಂತ ನೀವೇ ಕಮೆಂಟ್ ಮಾಡಿ ಗೆಸ್ ಮಾಡಿ. ಎಷ್ಟು ತಿಂದೆ ಬೇಗ? ನಾನು 2 ತಿಂದಿದ್ದಾರೆ ನೋಡಿ. ನೀವು ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿದೆ. ಮನೇಲಿ ಹೈಜಿನಿಕ್ ಆಗಿ ಮಾಡ್ಕೊಬೋದು. ಹೊರಗಡೆ ಹೆಂಗ್ ಮಾಡ್ತಾರಂತ ನಾವು ನೋಡಲ್ವಲ್ಲ, ನಾವೇ ಮನೇಲಿ ಆರಾಮಾಗಿ ಮಾಡ್ಬೋದು. ಒಂದು ½ ಅನ್ ಅವರು ಎಲ್ಲರೂ ತಿನ್ಬೋದು. ನಾವು ಹೊರಗಡೆ ಒಂದಕ್ಕೆ 50 ರೂಪಾಯಿ ಕೊಡ್ತೀನ ಬಂದು ಒಂದು 200 ಇನ್ವೆಸ್ಟ್ ಮಾಡಿದ್ರೆ
ಮನೇಲಿರೋರೆಲ್ಲರೂ ತಿನ್ಬೋದು. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ ಬಾಯ್. ಇದು ಫಸ್ಟ್ ವ್ಲಾಗ್ ಗೈಸ್. ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ಬಿಡಿ. ನೆಕ್ಸ್ಟ್ ಯಾವ ಥರ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮೀ ಗೈಸ್.